ಬುರ್ಡೆ ಗ್ಯಾಂಗಿನ ಷಡ್ಯಂತ್ರದಲ್ಲಿ ಭಾಗಿಯಾಗಿರುವಂತಹ ಒಬ್ಬ ಪ್ರಮುಖ ವ್ಯಕ್ತಿಯ ಹೆಸರು ರಿವೀಲ್ ಆಗಿದೆ. ಚಿನ್ನಯ್ಯ ಹೈಕೋರ್ಟಿಗೆ ಸಲ್ಲಿಸಿರುವಂತಹ ರಿಟ್ ಅರ್ಜಿಯಲ್ಲಿ ಆ ಮಹಿಳೆಯ ಹೆಸರು ನಮೂದು ಆಗಿದೆ. ಆ ಮಹಿಳೆಯೇ ಚಿತ್ರದುರ್ಗದ ರಮಾ ನಾಗರಾಜ್. ದಡೂತಿ ದೇಹದ ಈ ಮಹಿಳೆ ಬುರ್ಡೆ ಗ್ಯಾಂಗಿನ ಎಲ್ಲ ಸದಸ್ಯರೊಂದಿಗೆ ಆತ್ಮೀಯವಾಗಿದ್ದಳು ಎನ್ನುವುದಕ್ಕೆ ಕೆಲವೊಂದು ಸಾಕ್ಷ್ಯಗಳಿವೆ. ರಮಾ ನಾಗರಾಜ್ ಅವರ ಮೊಮ್ಮಗನ ಮದುವೆಯ ಸಮಾರಂಭದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಠಣ್ಣವರು, ಎಮ್ ಡಿ ಸಮೀರ್ ಎಲ್ಲರೂ ಭಾಗಿಗಳಾಗಿದ್ದಂತಹ ಫೋಟೋಗಳು ವೈರಲ್ ಆಗಿದೆ. ಆದ್ದರಿಂದಾಗಿ ಇಡೀ ಗ್ಯಾಂಗು ಆ ಮಹಿಳೆಯೊಂದಿಗೆ ಸಂಪರ್ಕದಲ್ಲಿತ್ತು ಮತ್ತು ಆ ಮಹಿಳೆ ಈ ಗ್ಯಾಂಗಿಗೆ ಹಣಕಾಸಿನ ನೆರವು ಒದಗಿಸಿದ್ದಳು ಎನ್ನುವುದನ್ನು ಬುರ್ಡೆ ಚಿನ್ನಯ್ಯ ಹೈಕೋರ್ಟಿಗೆ ಸಲ್ಲಿಸಿರುವಂಥ ರಿಟ್ ಅರ್ಜಿಯಲ್ಲಿ ಪ್ರಸ್ತಾಪಿಸಿದ್ದಾನೆ. ಹಾಗಾದರೆ ರಮಾ ನಾಗರಾಜ್ ಯಾರು, ಅವರಿಗಿರುವ ಆರ್ಥಿಕ ಹಿನ್ನೆಲೆ ಏನು ಎನ್ನುವುದರ ಬಗ್ಗೆ ಕುತೂಹಲ ಸಹಜ. ಚಿತ್ರದುರ್ಗದ ರಮಾ ನಾಗರಾಜ್ ಎನ್ನುವಂತಹ ಮಹಿಳೆ ಸಮಾಜ ಸೇವಕಿ ಎಂಬ ನೆಲೆಯಲ್ಲಿ ಪ್ರಚಲಿತದಲ್ಲಿದ್ದವರು. ಅವರದೊಂದು ಸಂಘಟನೆ ಇದೆ, ಮಹಿಳಾ ಪರವಾದ ಸಂಘಟನೆ. ಸಾಮಾನ್ಯವಾಗಿ ಆ ಮಹಿಳೆ ಚಿತ್ರದುರ್ಗ ಪರಿಸರದಲ್ಲಿ ಹೆಣ್ಣು ಮಕ್ಕಳಿಗೆ ಏನಾದರೂ ಅನ್ಯಾಯ ಆದರೆ ಕೆಲವೊಂದು ಮಹಿಳೆಯರ ಒಟ್ಟಿಗೆ ಸೇರಿಕೊಂಡು ಪ್ರತಿಭಟನೆ ಮಾಡಿ ಚಾಲ್ತಿಯಲ್ಲಿ ಇದ್ದಂಥವಳು. ಆ ನಿಟ್ಟಿನಲ್ಲೇ ಸಾಕಷ್ಟು ದುಡಿದವಳು ಸಹ. ಆಕೆಗೆ ಬೇರೆ ಬೇರೆ ರೀತಿಯ ಸಂಪರ್ಕಗಳಿವೆ. ಆದ್ದರಿಂದಾಗಿ ರಮಾ ನಾಗರಾಜು ಸಾಕಷ್ಟು ಕಮಾಯಿ ಮಾಡಿದ್ದಾಳೆ ಎನ್ನುವಂತಹ ಮಾಹಿತಿಗಳು ಇದೆ. ಆದರೆ ಬುರ್ಡೆ ಗ್ಯಾಂಗಿಗೆ ಫೈನಾನ್ಸ್ ಮಾಡುವಷ್ಟು ಸ್ಥಿತಿವಂತಳು ಖಂಡಿತ ಅಲ್ಲ. ಆಕೆ ಹ್ಯಾಂಡಲ್ ಮಾಡುವಂತಹ ಪ್ರಕರಣ ಯಾವುದು ಅಂತ ಹೇಳಿದರೆ ಗಂಡ ಹೆಂಡತಿಯ ಮಧ್ಯೆ ಸೃಷ್ಟಿಯಾಗುವಂಥ ವಿವಾದಗಳನ್ನು. ಅಂಥ ವಿವಾದಗಳಲ್ಲಿ ಮೂಗು ತೂರಿಸಿ ಗಂಡನ ಪರವಾಗಿ ಅಥವಾ ಹೆಂಡತಿಯ ಪರವಾಗಿ ನಿಂತುಕೊಂಡು ಅವರಿಬ್ಬರನ್ನು ಬೇರೆ ಮಾಡುವುದರಲ್ಲಿ ನಿಸ್ಸೀಮರಾಗಿರುವವರು ಈ ರಮಾ ನಾಗರಾಜ್. ಅವರ ಬಗ್ಗೆ ಕೆಲವೊಂದು ಆರೋಪಗಳಿವೆ. ಆದರೆ ಸಕ್ರಿಯವಾಗಿ ಹೋರಾಟದ ಬದುಕಿನಲ್ಲಿ ಇರುವಂಥವರು ಸತ್ಯ. ಆದ್ದರಿಂದ ಕೆಲವರಿಗೆ ಅವರಿಂದ ಪ್ರಯೋಜನವೂ ಆಗಿದೆ, ಕೆಲವರಿಗೆ ಅವರಿಂದ ನಷ್ಟವೂ ಆಗಿದೆ. ಅಂತಹ ರಮಾ ನಾಗರಾಜ್ ಕೆಲವು ವರ್ಷಗಳ ಹಿಂದೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಪ್ರವರ್ತಿತ ಗ್ರಾಮಾಭಿವೃದ್ಧಿ ಯೋಜನೆಯ ಅಡಿಯಲ್ಲಿ ಸಾಲ ಪಡೆದುಕೊಂಡು ಜೀವನ ಕಟ್ಟಿಕೊಳ್ಳಲು ಹೆಣಗಾಡುತ್ತಿದ್ದಂತಹ ಮಹಿಳೆಯರ ಪರವಾಗಿ ಹೋರಾಟ ಮಾಡಿದರು. ಸಾಲ ಪಡೆದುಕೊಂಡದನ್ನು ಕಟ್ಟಲೇಬೇಡಿ ಎನ್ನುವಂಥ ಒಂದು ಅಭಿಯಾನವನ್ನು ಮಾಡಿದರು. ಚಿತ್ರದುರ್ಗದಲ್ಲಿ ಮಾಡಿದರು, ದಾವಣಗೆರೆಯಲ್ಲೂ ಅಂಥ ಒಂದು ಪ್ರಯತ್ನವನ್ನು ಮಾಡಿದರು. ಆದರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘ ಅದನ್ನೆಲ್ಲ ಮೆಟ್ಟಿ ನಿಂತಿತ್ತು. ಈಗಲೂ ಆ ಕೆಲವೊಂದು ವಿವಾದಗಳು ಇದೆ, ಕಾನೂನಿನ ಮೊರೆ ಹೋಗಲಾಗಿದೆ. ಇಂತಹ ರಮಾ ನಾಗರಾಜ್ ಬುರ್ಡೆ ಗ್ಯಾಂಗಿನ ಸಂಪರ್ಕಕ್ಕೆ ಬಂದದ್ದು ವಿಶೇಷವೇನೂ ಇಲ್ಲ. ಯಾಕಂತ ಹೇಳಿದರೆ ಮಹೇಶ್ ಶೆಟ್ಟಿ ತಿಮರೋಡಿಯವರ ಈ ಗ್ಯಾಂಗ್ ಧರ್ಮಸ್ಥಳದ ವಿರುದ್ಧ ಯಾರಾದರೂ ಎಲ್ಲಿಯಾದರೂ ಮಾತನಾಡಿದರೆ ತಕ್ಷಣ ಅವರನ್ನು ಕ್ಯಾಚಿ ಮಾಡ್ಕೊಳ್ತಾ ಇತ್ತು. ರಮಾ ನಾಗರಾಜ್ ಚಿತ್ರದುರ್ಗದಲ್ಲಿ ಧರ್ಮಸ್ಥಳದ ಸ್ವಸಹಾಯ ಸಂಘದ ವಿರುದ್ಧ ಹೋರಾಟ ಮಾಡಿದಂತಹ ಸಂದರ್ಭದಲ್ಲಿ ಗಿರೀಶ್ ಭಟ್ಟಣ್ಣವರು ಅವರನ್ನು ಸಂಪರ್ಕ ಮಾಡಿದ್ದಾರೆ. ನಂತರ ಇಡೀ ಗ್ಯಾಂಗು ಅವರ ಸಂಪರ್ಕಕ್ಕೆ ಬಂದಿದೆ. ರಮಾ ನಾಗರಾಜರವರ ಮೇಲ್ನೋಟದ ದೌಲತ್ತುಗಳನ್ನು ನೋಡಿದಂತಹ ಈ ತಂಡ ಒಂದು ರೀತಿಯಲ್ಲಿ ಇಂಪ್ರೆಸ್ ಆದದಂತೂ ಸತ್ಯ. ಹಲವು ಸಂಘ ಸಂಸ್ಥೆಗಳೊಂದಿಗೆ, ರಾಜಕೀಯ ಪ್ರಮುಖರೊಂದಿಗೆ ನಿಕಟ ಸಂಪರ್ಕ ರಮಾ ನಾಗರಾಜ್ ಅವರಿಗೆ ಇದೆ. ಆದ್ದರಿಂದ ಆ ಸಂಪರ್ಕವನ್ನು ಬಳಸಿಕೊಂಡು ಧರ್ಮಸ್ಥಳದ ವಿರುದ್ಧ ಹೋರಾಟ ಮಾಡಲಿಕ್ಕೆ ಈ ತಂಡ ಪ್ರಯತ್ನಪಟ್ಟದ್ದು ಹೌದು. ಈ ಸಂದರ್ಭದಲ್ಲಿಯೇ ಚಿನ್ನಯ್ಯನ ಬಳಿ ಸಹ ಈ ವಿಚಾರವನ್ನು ಇವರು ಪ್ರಸ್ತಾಪ ಮಾಡಿದ್ದಾರೆ. ನಮಗೆ ರಮಾ ನಾಗರಾಜ್ ಅವರ ಬೆಂಬಲ ಇದೆ, ಅವರು ಫೈನಾನ್ಸ್ ಮಾಡ್ತಾ ಇದ್ದಾರೆ, ಆದ್ದರಿಂದ ನಾವು ಈ ಷಡ್ಯಂತ್ರಕ್ಕೆ ಸುಮಾರು 200 ಕೋಟಿಯಷ್ಟು ಹಣವನ್ನು
ಸಂಗ್ರಹಿಸಿ ಇಟ್ಟುಕೊಂಡಿದ್ದೇವೆ. ಕೇರಳದಿಂದ ಕರ್ನಾಟಕದಿಂದ ಫಂಡಿಂಗ್ ಆಗ್ತಾ ಇದೆ. ಈ ಫಂಡಿಂಗ್ನಲ್ಲಿ ನಿಮಗೆ ಒಂದು 50 ಲಕ್ಷ ರೂಪಾಯಿಗಳನ್ನು ನಾವು ಕೊಡ್ತೇವೆ ಅಂತ ಹೇಳಿ ಚಿನ್ನಯ್ಯನ ಹತ್ರ ಹೇಳಿದರು. ಚಿನ್ನಯ್ಯನ ಬಳಿ ರಮಾನಾಗರಾಜ್ ವಿಚಾರವನ್ನು ಮಾತನಾಡಿದರು. ಅದನ್ನೇ ಚಿನ್ನಯ್ಯ SITಗೆ ಕೊಟ್ಟಿರುವಂತಹ ಹೇಳಿಕೆಯಲ್ಲೂ ಚಿನ್ನಯ್ಯ ಹೇಳಿದ್ದಾನೆ. ಇದೀಗ ಹೈಕೋರ್ಟಲ್ಲಿ ದಾಖಲು ಮಾಡಿಕೊಂಡಿರುವ ರಿಟ್ ಪಿಟಿಷನಲ್ಲೂ ಹೇಳಿದ್ದಾನೆ. ಆದರೆ ರಮಾನಾಗರಾಜರವರ ಹಿನ್ನೆಲೆ ನೋಡುವಂತಹ ಸಂದರ್ಭದಲ್ಲಿ ರಮಾನಾಗರಾಜಿಗೆ ಅಷ್ಟೊಂದು ಫೈನಾನ್ಸ್ ಮಾಡುವಂತಹ ಕೆಪ್ಯಾಸಿಟಿ ಇಲ್ಲ. ಏನಿದ್ರೂ ಅಲ್ಪ ಸ್ವಲ್ಪ ಖರ್ಚಿನ ಹಣವನ್ನು ಒದಗಿಸುವುದೇ ಹೊರತು ದೊಡ್ಡ ಮಟ್ಟದಲ್ಲಿ ಫಂಡಿಂಗ್ ಮಾಡಲಿಕ್ಕೆ ಆ ಮಹಿಳೆಗೆ ಸಾಧ್ಯ ಇಲ್ಲ. ಆದರೆ ಆ ಮಹಿಳೆಯ ಸಂಪರ್ಕಗಳು ದೊಡ್ಡದು. ಅವರ ಮೂಲಕ ಫಂಡಿಂಗ್ ಮಾಡಿಸುವಂಥ ಭರವಸೆಯನ್ನು ನೀಡಿರ್ಬೋದೇ ಹೊರತು ಹಣ ನೀಡಿರುವಂಥ ಸಾಧ್ಯವಿಲ್ಲ. ಅಂತೂ ಇಂತೂ ಈ ವ್ಯವಹಾರ 200 ಕೋಟಿಯ ಫಂಡಿಂಗಿನದು ಎನ್ನುವುದಂತೂ ಬಹುತೇಕವಾಗಿ ಸಾಬೀತಾಗಿದೆ. ಕೇರಳದಿಂದಲೂ ಹಣ ಬಂದಿರುವ ಸಾಧ್ಯತೆಗಳಿವೆ. ಕ್ರಿಸ್ತ ಮೆಷಿನರಿಗಳಿಂದಲೂ ಹಣ ಬಂದಿರುವ ಸಾಧ್ಯತೆಗಳಿವೆ. ಇಲ್ಲ ಇದ್ದರೆ ಬುರುಡೆ ಗ್ಯಾಂಗು ಈ ಪ್ರಕರಣದಲ್ಲಿ ಇಷ್ಟೊಂದು ಹಣ ಖರ್ಚು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದರೆ ದೆಹಲಿಯಲ್ಲಿ ಸುಪ್ರೀಂ ಕೋರ್ಟ್ನ ತನಕ ಹೋಗಿದ್ದಾರೆ. ಸುಪ್ರೀಂ ಕೋರ್ಟಿನಲ್ಲಿ ದಾಖಲಾಗಿರುವಂತಹ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಾದ ಪ್ರತಿವಾದ ಮಾಡಲು ವಕೀಲರನ್ನು ನೇಮಿಸಿದ್ದಾರೆ. ಆ ವಕೀಲರು ದಿನಕ್ಕೆ ಗಂಟೆಗೆ ಫೀಸು ವಸೂಲಿ ಮಾಡುವಂತಹ ವಕೀಲರು, ಅವರಿಗೂ ಫಂಡಿಂಗ್ ಆಗಿದೆ. ಬೆಂಗಳೂರಿನ ವಕೀಲರಿಗೂ ಫಂಡಿಂಗ್ ಆಗಿದೆ. ಆದ್ದರಿಂದಾಗಿ ಈ ಗ್ಯಾಂಗು ಸಾಕಷ್ಟು ಹಣವನ್ನು ಕಲೆಕ್ಟ್ ಮಾಡಿದೆ ಅಂತೂ ಸತ್ಯ. SIT ತನಿಖೆಯ ಸಂದರ್ಭದಲ್ಲಿ ಈ ಗ್ಯಾಂಗಿಗೆ ಶಿರ್ತಾಡಿ ಸಮೀಪದ ಭುವನಜ್ಯೋತಿ ವಸತಿಯುತ ಶಾಲೆಯ ಮುಖ್ಯಸ್ಥರು ಫಂಡಿಂಗ್ ಮಾಡಿದಂಥ ಮಾಹಿತಿಗಳು ಇತ್ತು. ಕೆಲವೊಂದು ಉದ್ಯಮಿಗಳು ಫಂಡಿಂಗ್ ಮಾಡಿದಂಥ ಮಾಹಿತಿಗಳಿತ್ತು. ಈ ಎಲ್ಲ ಮಾಹಿತಿಗಳು SITಯ ಬಳಿಯಲ್ಲಿ ಇದೆ. ಅದರಿಂದಾಗಿ SITಯು ಎಲ್ಲ ಮಾಹಿತಿಗಳನ್ನು ಇಟ್ಟುಕೊಂಡು ಸಹ ಸರಿಯಾದ ದಿಕ್ಕಿನಲ್ಲಿ ತನಿಖೆ ಮಾಡಲಿಲ್ಲ. ಕೇವಲ ಹೇಳಿಕೆಗಳನ್ನು ದಾಖಲಿಸಿಕೊಂಡು ಕಾಲಹರಣ ಮಾಡುತ್ತದೆ ಅಂತ ಹೇಳಿ ಚಿನ್ನಯ್ಯ ಈಗ ರಿಟ್ ಪಿಟಿಷನ್ ಹಾಕಿರುವಂಥದ್ದು. ಈ ರಿಟ್ ಪಿಟಿಷನ್ನಲ್ಲಿ 10 ಹಲವು ಅಂಶಗಳಿವೆ. ಸ್ವತಃ ಚಿನ್ನಯ್ಯನೇ ತನ್ನ ಅನುಭವಕ್ಕೆ ಬಂದಂಥ ಎಲ್ಲ ವಿಚಾರಗಳನ್ನು ತನ್ನ ವಕೀಲರಲ್ಲಿ ಹೇಳಿದ್ದಾನೆ. ವಕೀಲರು ಅದನ್ನು ಕ್ರಾಸ್ ವೆರಿಫಿಕೇಷನ್ ಸಹ ಮಾಡಿಕೊಂಡಿದ್ದಾರೆ. ತದನಂತರವೇ ಆ ರಿಟ್ ಪಿಟಿಷನ್ನ ಕಾಪಿ ರೆಡಿಯಾಗಿರುವುದು ಹೈಕೋರ್ಟಿಗೆ ಸಲ್ಲಿಕೆಯಾಗಿರುವುದು. ಸಾಮಾನ್ಯವಾಗಿ ಯಾವುದೇ ರಿಟ್ ಪಿಟಿಷನ್ನು ಹೈಕೋರ್ಟು ವಿಚಾರಣೆಗೆ ಸ್ವೀಕರಿಸುವ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ಸ್ಕ್ರೂಟಿನಿ ಮಾಡ್ತದೆ. ಆ ಸ್ಕ್ರೂಟಿನಿಯ ಸಂದರ್ಭದಲ್ಲೂ ಸಹ ಚಿನ್ನಯ್ಯ ಹೇಳಿಕೆ ಸತ್ಯ ಎನ್ನುವುದನ್ನು ಪರಿಭಾವಿಸಿಯೇ ವಿಚಾರಣೆಗೆ ಸ್ವೀಕಾರ ಮಾಡಲಾಗಿದೆ. ಆದ್ದರಿಂದಾಗಿ ಈ ಪ್ರಕರಣ ಒಂದು ಹಂತಕ್ಕೆಂತೂ ತಲುಪುತ್ತದೆ. ಹೈಕೋರ್ಟು ಏನು ಸೂಚನೆ ಕೊಡ್ತದೆ ಅದನ್ನು SIT ಅಧಿಕಾರಿಗಳು ಪಾಲಿಸಲೇ ಬೇಕಾಗತ್ತೆ. ಆದ್ದರಿಂದಾಗಿ ಎಲ್ಲ ಬುರುಡೆ ಗ್ಯಾಂಗಿನಲ್ಲಿ ಎಷ್ಟು ಮಂದಿ ಸದಸ್ಯರಿದ್ದಾರೆ? ಈಗ ನಮಗೆ ತಿಳಿದಿರುವಂತಹ ಮಾಹಿತಿಯ ಪ್ರಕಾರ ಸುಮಾರು 36 ಮಂದಿ ಈ ಷಡ್ಯಂತ್ರದಲ್ಲಿ ಭಾಗಿಗಳಾಗಿದ್ದಾರೆ ಅಂತೇಳಿ. ಅದರಲ್ಲಿ ಬಹುತೇಕರು ಯೂಟ್ಯೂಬರ್ಗಳು. ಯಾಕಂತೇಳಿ ಈ ಯೂಟ್ಯೂಬರ್ಗಳನ್ನು ಬಳಸಿಕೊಂಡೇ ಈ ಷಡ್ಯಂತ್ರವನ್ನು ರೂಪಣೆ ಮಾಡಿರುವುದು, ಸಾರ್ವಜನಿಕರಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡಿರುವುದು, ಕೆಲವೊಂದು ಸುಳ್ಳುಗಳನ್ನು ಸತ್ಯದ ತಲೆಯ ಮೇಲೆ ಹೊಡೆದಂತೆ ಹೇಳಿರುವುದು. ಅದರಿಂದಾಗಿ ಯೂಟ್ಯೂಬರ್ಗಳು ಸಹ ಈ ಷಡ್ಯಂತ್ರದಲ್ಲಿ ಭಾಗಿಗಳಾಗಿದ್ದವರು. ಕೆಲವೊಂದು ಯೂಟ್ಯೂಬರ್ಗಳ ಹೆಸರುಗಳು ರಿವೀಲ್ ಆಗಿದೆ. ಅವರಿಗೂ ಇನ್ನು ಮುಂದಕ್ಕೆ SITಯಿಂದ ನೋಟಿಸ್ ಬರ್ತದೆ. ಅವರು ವಿಚಾರಣೆಗೆ ಹಾಜರಾಗಬೇಕದು. ಕೆಲವು ಯೂಟ್ಯೂಬರ್ಗಳು ಮುನಾಫ್ ಇರ್ಬೋದು, ಅಭಿಷೇಕ್ ಇರ್ಬೋದು, ಅಜಯ್ ಅಂಚನ್ ಇರ್ಬೋದು, ಇವರೆಲ್ಲರೂ SITಯ ಎದುರು ಒಂದೊಂದು ಬಾರಿ ಹಾಜರು ಆಗಿದ್ದವರೇ. ಇನ್ನಷ್ಟು ಮಂದಿಗೆ ನೋಟಿಸು ನೀಡುವ ಎಲ್ಲ ಸಾಧ್ಯತೆಗಳಿವೆ. ಅಂತೂ ಇಂತೂ ರಮಾನಾಗರಾಜನವರ ಹೆಸರು ಯಾವಾಗ ಈ ಪ್ರಕರಣದಲ್ಲಿ ಪ್ರಥಮ ಬಾರಿಗೆ ಕೇಳಿ ಬಂದಿರೋದು, ಅದೇ ರೀತಿ ಮುಲ್ಕಿಯ ಚಂದ್ರಶೇಖರ ಸ್ವಾಮೀಜಿಯ ಹೆಸರು ಸಹ ಪ್ರಥಮ ಬಾರಿಗೆ ಕೇಳಿ ಬಂದಿರೋದು. ಆದಿಚುಂಚನಗಿರಿಯ ನಿರ್ಮಲಾನಂದ ಸ್ವಾಮೀಜಿಯವರ ಹೆಸರು ಈ ಹಿಂದೆಯೇ ರಿವೀಲ್ ಆಗಿತ್ತು. ಒಟ್ಟಾರೆಯಾಗಿ ಧರ್ಮಸ್ಥಳದ ವಿರುದ್ಧದ ಷಡ್ಯಂತ್ರದಲ್ಲಿ ಇವರೆಲ್ಲರೂ ಶಾಮೀಲಾಗಿದ್ದಾರೆ ಎನ್ನುವುದಂತೂ ಸ್ಪಷ್ಟವಾಗ್ತಾ ಹೋಗ್ತಾ ಇದೆ.